ಬಹಳಷ್ಟು ಅನ್ಯಾಯ ಆಗಿತ್ತು, ಬಹಳಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿತ್ತು. ನಾನಿನ್ನ ಅಂದರೆ ಅದನ್ನು ನೀವು ಹೇಳಿ ತಿಳ್ಕೊತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಏನು ಆದೇಶ ಆದಮೇಲೆ ಯಾರೇ ಇರಲಿ ನಾವು ಅದನ್ನು ಪಾಲಿಸಲೇಬೇಕಾಗುತ್ತೆ. ಸೊ ಅದಕ್ಕೆ ನಾನೇ ಹೆಚ್ಚಾಗಿ ಕಮೆಂಟ್ ಮಾಡೋದು. ಅಲ್ಲ ಮೇಡಮ್, ಸಾಕಷ್ಟು ಮಹಿಳೆಯರಿಗೆ ನೊಂದಿದ್ರು, ಅವರಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋದು ಸಾಕಷ್ಟು ಗೊಂದಲ ಇತ್ತು. ಪ್ರಭಾವಿಗಳು ಕೋರ್ಟ್ ಮಾತಾಡಿದೆ. ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಓದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅನ್ನೋದನ್ನ ಹಾಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ. ನಾಳೆ ಶಿಕ್ಷೆ ಪ್ರಕಟ ಇದೆ ಮೇಡಮ್, ನೋಡೋಣ. ಮೇಡಮ್ ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್ ಆ ಒಂದು ಘಟನೆ? ಒಂದು ಆರೋಪ ಮಾಡ್ತಾ ಇದ್ದಾರೆ, ನೂರಾರು ಆರೋಪ ಮಾಡೋ ಈಸಿ ಮಾಡೋಕ್ಕೆ, ಅದನ್ನ ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನ ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನ ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆಂದ್ರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗಬೇಕು ಅಂತ ಇಲ್ಲ. ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಜವಾಬ್ದಾರಿ ಇರುವಂಥ SIT ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಆಗಲಿ, ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದಮೇಲೆ ಅವ್ರು ಹೇಳಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಮೇಡಮ್, ನಟಿ ರಮ್ಯಾ ಅವ್ರಿಗೆ ದರ್ಶನ್ ಫ್ಯಾನ್ಸ್ಗಳು ಅವಾಚ್ಯ ಶಬ್ದಗಳಿಂದ ಒಂದಷ್ಟು ಕಮೆಂಟ್ ಮಾಡಿದ್ರು ಮೇಡಮ್, ಅದ್ರ ವಿಚಾರ ಬಗ್ಗೆ ಅಲ್ಲ, ನಟಿ ಅಂತ ಅಲ್ಲ, ಬೇರೆಯವರಲ್ಲ, ಸಾಮಾನ್ಯದವರಲ್ಲ, ಜನಸಾಮಾನ್ಯರಲ್ಲ, ಯಾರೇ ಇರಲಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ನಾನಂತೂ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ನಾನು ನೋಡಿಲ್ಲ. ಎಂಥ ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನ್ಯೂಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ. ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ. ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ, ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತ. ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಲೇಬೇಕು. ಈಗ ನನ್ನ ವಿಷಯನೇ ನೀವು ತಗೊಳ್ಳಿ, ಇದು ನನಗೇನು ಹೊಸದಲ್ಲ. ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ, ಮಹಿಳೆಯರ ಬಗ್ಗೆ ಒಂದು ಕೀರ್ತನದ ಮಾತುಗಳಿರಲಿ, ಒಂದು 5-6 ವರ್ಷಗಳಿಂದ ನಾನು ಸಾಕಷ್ಟು ಫೇಸ್ ಮಾಡಿದ್ದೀನಿ. ಅಷ್ಟಿಷ್ಟಲ್ಲ, ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು KR ನಗರದಲ್ಲಿ. ಆವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಈವರೆಗೂ ಆ ತಪ್ಪಿಸ್ತರನ್ನ ಪೊಲೀಸ್ ಅರೆಸ್ಟು ಮಾಡಿಲ್ಲ, ಯಾವ ರೀತಿಯ ಒಂದು ಜಸ್ಟಿಸ್ಸು ಕೊಡಿಸ್ಲಿಲ್ಲ. ಹಾಗಾಗಿ ಇಂತಹ ವಿಷಯಗಳನ್ನ ನಡೀದೇ ಇರೋಕ್ಕೆ ಖಂಡಿತ ಸೋಷಲ್ ಮೀಡಿಯಾ ಅನ್ನೋದನ್ನ ನಾವು ಎಲ್ಲಿಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅನ್ನೋದು ನಮ್ಮಲ್ಲಿ ಇವತ್ತೇನು ಯೋಚನೆ ಮಾಡಬೇಕು. ಈ ಜನ್ರೇಷನ್ ಇದೆಯಲ್ಲ, ಭಾಳ ಅದನ್ನು ಏನೋ ಒಂದು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇವತ್ತಿನ ಕಾಲಕ್ಕೆ ನೀವು ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅದನ್ನು ಪತ್ತೆ ಮಾಡಿ ಕಂಡುಹಿಡಿದು ಟ್ರೇಸ್ ಮಾಡಿ ಅವ್ರನ್ನ ಹಿಡಿಯೋವಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಆವರೆಗೂ ಡೆವಲಪ್ ಆಗಿದೆ. ಸೊ ಎಲ್ಲರೂ ಹುಷಾರಾಗಿರಬೇಕು. ಏನೋ ಒಂದು ಅವಕರಾಗಿ ಯಾರೋ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡಿಕೊಂಡಾಗ ಅದನ್ನು ಯಾರು ಮಾಡೋಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದು, ನೀವು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಸೆಕೆಂಡ್ ನೀವು ಪಾಸ್ ಮಾಡಿ ಯೋಚನೆ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ನೀವು ಯಾರನ್ನ ಟಾರ್ಗೆಟ್ ಮಾಡ್ತಿದ್ರು ಅವ್ರಿಗೇನು ಆ ಒಂದು ನಿಮಿಷ ನೋವಾಗಿರ್ಬೋದು, ಬಟ್ ಅವ್ರ ಜೀವನಕ್ಕೆ ಇದೇನೋ ಬೇರೆ ರೀತಿಯ ಒಂದು ಪರಿಣಾಮ ಆಗಲ್ಲ. ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ಮಾಡಿದವರಾಗ್ತೀರಾ. ಅದರಿಂದ ನಿಮ್ಮ ಭವಿಷ್ಯಕ್ಕೂ
ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ರಮ್ಯ ಅವ್ರು ಇನ್ನೊಂದು ಮಾತಾಡಿದಾರೆ ಮೇಡಮ್, ಎಲ್ಲರೂ ಮಾತಾಡ್ಬೇಕು ಈ ವಿಚಾರದಲ್ಲಿ, ನಾನೊಬ್ರು ಧ್ವನಿ ಎತ್ತದಲ್ಲ, ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಮೇಡಮ್. ಅಲ್ಲ, ನಾನು ಅದನ್ನೇ ಹೇಳೋದಲ್ಲ, ನನಗೂ ಇದೇ ಟ್ರೋಲಿಂಗ್ ಆಯ್ತು 6 ವರ್ಷದಿಂದ. ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ, ಯಾರು ಪರವಾಗಿ. ಅಂದರೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ಮ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಪರ್ಸು. ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ. ನಾವು ಅಂದರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸನಾಲಿಟೀಸ್ ಇರೋದ್ರಿಂದ ನಮಗೆ ಕೆಲವುದು ಆ್ಯಕ್ಸಸ್ ಈಸಿಯಾಗಿ ಸಿಗುತ್ತೆ. ಒಂದು ಪೊಲೀಸ್ ಹತ್ರ ಹೋಗ್ಬೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂಥ ಚಾನ್ಸಸ್ ಇದೆ. ಅವ್ರ ಸರ್ಕಾರ ಇದೆ, ಸೊ ಖಂಡಿತ ಅವ್ರಿಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಅದನ್ನು ಆ ಕ್ರಮ ತಗೊಳ್ತಾರೆ ಪೊಲೀಸ್. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ದರ್ಶನ್ ಕೂಡ ಹೇಳ್ಬೋದಾಗಿತ್ತು ಅಂತ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೇನು ಮಾತಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಮನವಿ ಮಾಡ್ಬೋದಾಯ್ತಲ್ಲ ಅಂತ ಅಭಿಮಾನಿ. ನೀವು ಅವ್ರನ್ನೇ ಕೇಳಿದ್ರೆ ಸರಿ, ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಫಾಲೋವರ್ಸ್ಗೆ ನೀವೇನು ಕಿವಿ ಮಾತಾಡೋದು? ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರಿಗೂ ಸೇರ್ಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸ್ ಇದನ್ನು ಮಾಡಿರೋದು ಅಂತಾನು ನಮ್ಮ ಪ್ರೂಫ್ ಇಲ್ಲ. ಆದ್ರೂ ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನು ಮಾಡಿದರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ. ನೀವು ದರ್ಶನ್ ಅವ್ರ ಹತ್ರ ಏನಾರ ಮಾತಾಡಿದ್ರೆ ಮೇಡಮ್? ಇಲ್ಲ, ನಾನೇನು ಮಾತಾಡಿ